ಫಸ್ಟ್ 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಚಿಕನ್ನ ತೊಳ್ಕೊಳ್ಳೋಣ. 1 ಸ್ಪೂನ್ ಗರಂ ಮಸಾಲ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ಉಪ್ಪು, 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಮಿಕ್ಸ್ ಮಾಡೋಣ. ಹಾಫ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕೋಣ. ಇದನ್ನು ಇವಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಡೋಣ. ಬೆಳ್ಳುಳ್ಳಿ, 5 ಹಸಿಮೆಣಸಿನ್ಕಾಯಿ, ಶುಂಠಿ, 1 ಈರುಳ್ಳಿ, ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಾಣಲೆ ಇಟ್ಕೊಳ್ಳೋಣ. ಸ್ವಲ್ಪ ಆಯಿಲ್ನ ಹಾಕಿ, ಬೇಕಂದ್ರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ತುಪ್ಪ ಹಾಕ್ತೀನಿ. ಲವಂಗ, ನಾನು ಆವಾಗಲೇ ರುಬ್ಬಿಟ್ಟಿದ್ದ ಮಸಾಲಾನ ಇವಾಗ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ರುಬ್ಬಿರೋ ಮಸಾಲ ಇದಕ್ಕೆ ಹಾಕಬೇಕು. ಮಿಕ್ಸ್ ಮಾಡಿಟ್ಟಿದ್ದ ಚಿಕನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ. ಇದಕ್ಕೆ 1 ಕಪ್ ನೀರನ್ನ ಆ್ಯಡ್ ಮಾಡೋಣ. ಮಸಾಲ ನೀರಿಟ್ಟು ಅದನ್ನ ಹಾಕ್ಕೊತೀನಿ ನಾನು. ಸೊ ಮಿಕ್ಸ್ ಆಗಿದೆ. ಇವಾಗ ಕ್ಲೋಸ್ ಮಾಡೋಣ. ಆಗಿದೆ. ಇದನ್ನು ಸ್ವಲ್ಪ ಸಣ್ಣ ಉರಿನಲ್ಲಿ ಬೇಯಲಿಕ್ಕೆ ಬಿಡೋಣ. ತೆಂಗಿನಕಾಯಿ, ಹುರ್ಗಡ್ಲೆ, 1 ಟೊಮೊಟೊ, ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಪಾತ್ರೆ ಇಟ್ಕೊತಿದ್ದೀನಿ. 2 ಸ್ಪೂನಷ್ಟು ಆಯಿಲ್, ತೆಂಗಿನಕಾಯಿ, ಹುರ್ಗಡ್ಲೆ, ಟೊಮೊಟೊ ರುಬ್ಬಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಡೋಣ. ಚಿಕನ್ ರೆಡಿ ಆಗಿದೆ. ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಈ ಮಸಾಲಾಗೆ ಚಿಕನ್ನ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲ ನನಗೆ ಗಟ್ಟಿ ಇಷ್ಟ ಆಗಲ್ಲ, ತೆಳು ಬೇಕು ಸಾಂಬಾರು ಅನ್ನೋರು ಇನ್ನೂ ಸ್ವಲ್ಪ ವಾಟರ್ನ ಯೂಸ್ ಮಾಡ್ಬೋದು. ಬಟ್ ನಾನು ಈ ಅಳತೆನಲ್ಲಿ ಮಾಡ್ಕೊಂಡಿದ್ದೀನಿ. ಕಡಿಮೆ ಉರಿನಲ್ಲಿ ಕುದಿಲಿಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಸಾಂಬಾರು ರೆಡಿ. ಲೆಮನ್ ಹಾಕ್ಕೊಳ್ಳಿ. ಮಂಡ್ಯ ಸ್ಟೈಲ್ ಚಿಕನ್